ಹಾಗೆ ಕಿತ್ಕೊಂಡ್ಯಲ್ಲ. ನನ್ನ ಪ್ರೀತಿಗೆ ಯಾಕೆ ಅನ್ಯಾಯ ಮಾಡಿದೆ? ಇಷ್ಟೆಲ್ಲ ಆದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನಾನು ಯಾಕೆ ಬದುಕಿರ್ಬೇಕು? ಯಾಕಪ್ಪ ನಿಂತ್ಬಿಟ್ಟೆ? ಏನಾಯ್ತು ಡಾರ್ಲಿಂಗ್? ಈ ಸತ್ಯ ಹೇಳಿದ್ರೆ ನಿತ್ಯನ್ ಬದುಕನ್ನ ಇನ್ನೂ ದೊಡ್ಡ ನರ್ಕಕ್ಕೆ ತಳ್ದಂಗಾಗುತ್ತೆ. ಈ ಗುಟ್ಟು ನನ್ನಲ್ಲೇ ಇರ್ಲಿ. ಏನೋ ಯೋಚನೆ ಮಾಡ್ತಿದ್ದಾನೆ. ಏನಿರ್ಬೋದು? ಈಜು ಬರ್ದಿದ್ದವನು ಸುಳಿಗೆ ಸಿಕ್ಕರೆ ಏನು ಯೋಚನೆ ಮಾಡ್ತಿರ್ತಾನೋ? ಹೇಗೋ ಸಾಯ್ತೀನಿ, ಸಾವು ಎಷ್ಟು ಕಷ್ಟ ಆಗ್ಬೋದು ಅಂತ ಯೋಚಿಸ್ತಿರ್ಬೋದು. ಕುಟುಂಬ ಪೂರ್ಣ ಮಾಡ್ಬೋದಾ? ಏನ್ ಡ್ಯಾಡ್, ನೀವೇನೋ ಮನ್ಸಲ್ಲೇ ಒಬ್ಬೊಬ್ರು ಲೆಕ್ಕಾಚಾರ ಹಾಕೊಂಡು ನಗ್ತಾ ಇರೋ ಥರ ಇದೆ. ಅದು ಸರಿ, ನಿಧಿಲ್ಲ ಹೋದ್ಲು? ಸರಿಯಾದ ಸಮಯಕ್ಕೆ ನೆನಪಿಸ್ದೆ. ಇದೆಲ್ಲ ಸಂಭ್ರಮನ ಅವಳು ನೋಡದೆ ಇದ್ರೆ ಎಲ್ಲ ವ್ಯರ್ಥ ಆಗೋಗುತ್ತೆ. ಹೋಗಿ ಕರ್ಕೊಂಡು ಬರ್ತೀನಿ ತಾಳು. ನಿಧಿ, ನಿನ್ನ ಅಳು ಎಲ್ಲಾನು ಸರಿ ಮಾಡುತ್ತೆ ಅನ್ನೋದಾಗಿದ್ರೆ ದಿನವಿಡೀ ಅಳ್ತಾ ಇರು ಅಂತ ಹೇಳ್ಬಿಡ್ತಾ ಇದ್ದೆ. ಆದ್ರೆ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗಿದೆ ಮಗು. ನಿನ್ನ ಅಳು ನಿನ್ನನ್ನು ಕುಗ್ಗಿಸ್ತಾ ಹೋಗ್ತಾ ಇದೆಯೇ ಹೊರತು ಆಗಿರೋ ಅವಘಡನ ಕರಗಿಸೋದಿಲ್ಲಮ್ಮ. ನಿಧಿ, ಇಷ್ಟು ವರ್ಷ ನಿನ್ನ ಕಷ್ಟ ಸುಖನ ಹಂಚ್ಕೊಳ್ಳೋಕ್ಕೆ ನಿನ್ನ ಅಕ್ಕ ನಿನ್ನ ಬಗ್ಲಲ್ಲೇ ಇದ್ಲು. ಇನ್ನು ಮುಂದೆ ಅವಳು ನಿನಗೆ ಯಾವಾಗಲೂ ಸಿಗೋದಿಲ್ಲ. ಸಂತೋಷವಾಗಿ ನಗ್ನಗ್ತಾ ಕಳಿಸ್ಕೊಡು ಅವಳನ್ನ. ಹಾಲು ಬಿಸಿ ಆದ್ರೂ ಪರವಾಗಿರ್ಲಿಲ್ಲ ಡ್ಯಾಡ್, ಆದ್ರೆ ಬೇಗ ಮುಗಿದೋಯ್ತಲ್ಲ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಇಷ್ಟೊತ್ತು ಇಲ್ಲಿ ನಡೀತಿದ್ದ ನಾಟಕದ ಬಗ್ಗೆ. ಬಾಬಾ ಬಾಬಾ ಬಾಬಾ, ನೀವೇ ಸೂತ್ರಧಾರಿ, ನೀವೇ ಪಾತ್ರಧಾರಿ. ನಿಧಿ ನಿತ್ಯ ಕರ್ಣನ್ ಜೀವನ ಇವಾಗ ಕಣ್ಣೀರ್ ತುಂಬಿರು ಮೋರಿ. ಡ್ಯಾಡ್, ಇದು ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಕಿಕ್ಕು ಇನ್ನೂ ಏರಿರೋದು. ಬೇಗ ಮುಗಿಸ್ಬಿಟ್ರಲ್ಲ ಡ್ಯಾಡ್. ಇದಿನ್ನೂ ಮಧ್ಯಂತರ ಕಣ, ನಾಟಕ ಇನ್ನೂ ಬಾಕಿ ಇದೆ. ಅದರ ಅಂತ್ಯ ನೀನು ಊಹಿಸೋಕ್ಕೂ ಆಗದೆ ಇರೋಷ್ಟು ಮಜ್ಜವಾಗಿದೆ. ಬಹುಶಃ ಆ 3 ಜನರ ಕಣ್ಣೀರಿನ ಮೋರಿ ಕಟ್ಕೊಂಡ್ರೂ ಆಶ್ಚರ್ಯ ಏನಿಲ್ಲ. ಮದ್ವೆನೇ ಮುಗಿದ್ಮೇಲೆ ಇನ್ನೇನು ಬಾಕಿ ಇದೆ ಡ್ಯಾಡ್? ನಾನು ಮೊದಲೇ ಹೇಳಿರ್ಲಿಲ್ವಾ ಇದರಲ್ಲಿ 3 ಭಾಗ ಇದೆ ಅಂತ? ಮೊದಲನೇ ಭಾಗ
ತೇಜಸ್ ನಾಪತ್ತೆ ಆಗೋದು. ಎರಡನೇ ಭಾಗ ಕಾರಣ ನಿತ್ಯನ ಮದುವೆ ಆಗೋದು. ಇನ್ನೂ ಒಂದು ಭಾಗ ಉಳಿದಿದೆಯಲ್ಲ, ಇನ್ನೂ ಒಂದು ಭಾಗನ ಏನದು? ಕತೆ ಆರಂಭ ಬಿಟ್ಕೊಟ್ರೂ ಪರವಾಗಿಲ್ಲ, ಅಂತ್ಯ ಮಾತ್ರ ಬಿಟ್ಕೊಡ್ಬಾರ್ದು. ಯಾಕೆ ಹೇಳು? ನೋಡೋರು ಆಸಕ್ತಿ ಕಳ್ಕೊಂಡು ಬಿಡ್ತಾರೆ. ಇಷ್ಟು ಹೊತ್ತೇ ಕಾದಿದೆಯಂತೆ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ದು ಬಿಡು, ಮಜಾ ಬೇರೆ ಲೆವೆಲ್ಗೆ ಇದೆ. ಡ್ಯಾಡ್, ನೀನ್ ಕೈ ಮುಗಿತೀನಿ, ನೇರವಾಗಿ ಮಾತಾಡಿ. ಕರ್ಣನ ಸಂಕಟ ಪ್ರತಿ ಕ್ಷಣನೂ ಇರಬೇಕು ಅಂದ್ರೆ ಇದು ಅನಿವಾರ್ಯವಾಗಿತ್ತು. ಈಗ ಮದುವೆ ಮುಗಿಸಿ ನಿಧಿ ಮನೆಗೆ ಹೋದ್ರೆ ಒಂದು ವಾರ, ಒಂದು ತಿಂಗಳು, ಒಂದು ವರ್ಷದಲ್ಲಿ ಆಗಿದ್ದಾಗೋಯ್ತು. ಮುಂದಿನ ಜೀವನ ನೋಡ್ಕೊಳ್ಳೋಣ ಅನ್ನೋ ಸಾಧ್ಯತೆ ಇರುತ್ತೆ. ಆದರೆ ನನಗೆ ಅವರು ಕ್ಷಣ ಕ್ಷಣಕ್ಕೂ ನರಳೋದು ಬೇಕಾಗಿತ್ತು. ಅವಳ ಕಣ್ಣೀರು ಕರ್ಣನಿಗೆ ಅವಳ ಪ್ರೀತಿನ ನೆನಪಿಸ್ತಾ ಇರಬೇಕು. ಅಂದ್ರೆ ನಿನ್ ಮಾತೇನ ಅರ್ಥ? ನಮ್ಮ ಮನೆಗೆ ನಿತ್ಯನ ಸೊಸೆಯಾಗಿ ತುಂಬಿಸ್ಕೊಂಡು ನಿಧಿ ಮತ್ತು ಶಾಂತಿಗೆ ಆಶ್ರಯನೂ ಕೊಟ್ಕೊಂಡು ಅವ್ರಿಗಾಗಿರೋ ಗಾಯನ ಮಾಸದ ಹಾಗೆ ಆಗಾಗ ಕೆರಿತಾ ಇರಬೇಕು. ಒಟ್ಟಿಗೆ ಇರಬೇಕು, ಒಟ್ಟಿಗೆ ಅಳಬೇಕು. ಒಟ್ಟಿನಲ್ಲಿ ಕರ್ಣ ನಿಧಿ ಸಂಕಟದಲ್ಲಿ ಬೆಂದು ಒದ್ದಾಡ್ತಾ ಇರಬೇಕು. ನಾವು